ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 88ರಲ್ಲಿರ್ತಕ್ಕಂಥ ಕಂಡು ಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಭಾಳ ಸುಲಭದವೆ. ಒಂದನೇ ಪ್ರಶ್ನೆ ಓದೋಣ. ಇವುಗಳ ಸುತ್ತಳತೆಯ ಸೂತ್ರಗಳನ್ನು ಕಂಡುಹಿಡಿಯಿರಿ. ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜ. ಈಗ ಇದು ಬೀಜಗಣಿತ ಆಗಿರೋದ್ರಿಂದ ನಾವು ಒಂದು ತ್ರಿಭುಜ ಸಮ ಬಾಹು ತ್ರಿಭುಜವನ್ನು ಹಾಕ್ಕೊಂಡಿದ್ವಿ. ಎಲ್ಲ ಬಾಹುಗಳು ಸಮ ಆಗಿರೋದ್ರಿಂದ ಒಂದೊಂದು ಬಾಹುವಿನ ಉದ್ದದ ಅಳತೆ ಎ ಅಂತ ತಿಳ್ಕೊಳ್ಳೋಣ. ಎ ಸೆಂಟಿಮೀಟರ್ ಅಥವಾ ಎ ಮಾನಗಳು. ಈಗ ಸುತ್ತಳತೆ, ಈ ಒಂದು ತ್ರಿಭುಜದ ಸುತ್ತಳತೆ ಪಿ ಅಂತಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ ಸುತ್ತ ಇರತಕ್ಕಂಥ ಅಳತೆ ಎ ಪ್ಲಸ್ ಎ ಮೂರು ಬಾಹುಗಳ ಅಳತೆ. ಇವು ಒಂದೇ ಸಜಾತಿಯ ಅಕ್ಷರಗಳಾಗಿರೋದ್ರಿಂದ ಕೂಡ್ತೀವಿ. 3a ಆಯಿತು. ಇದು ಒಂದು ಎ ಪಿ = 3a. ಅಂದರೆ ಸಮಬಾಹು ನಿಯಮಿತ ತ್ರಿಭುಜದ ಒಂದು ಸುತ್ತಳತೆಯ ಸೂತ್ರ ಪಿ = 3a. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಮತ್ತು ಲೈಕ್ ಮಾಡಿ. ಈಗ ಪಂಚಭುಜಾಕೃತಿಯಲ್ಲಿ ನಿಯಮಿತ ಪಂಚಭುಜಾಕೃತಿ. ನಿಯಮಿತ ಅಂದರೆ 5 ಬಾಹುಗಳು ಸಮ ಇರತಕ್ಕಂಥ ಸುತ್ತಳತೆಯ ಇದರ ಸುತ್ತಳತೆ ಪಿ = ಎ ಪ್ಲಸ್ ಎ. 5 ಬಾಹುಗಳು 5a. ಪಿ = 5a. ಅದೇ ನಿಯಮಿತ ಷಡ್ಭುಜಾಕೃತಿ ಅಂದರೆ ಷಟ್ ಅಂದರೆ 6 ಬಾಹುಗಳು ಇರ್ತಕ್ಕಂಥ ಒಂದು ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ ಎಂ 6m ಕೂಡಿದಾಗ 6m. ಪಿ = 6m. ಇಲ್ಲಿ ಏನು ಉದ್ದೇಶ? ಇಲ್ಲಿ ನಮಗೆ ಚರಾಕ್ಷರವನ್ನು ಪರಿಚಯಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಸೂತ್ರಗಳನ್ನು ನಮಗೆ ಕೇಳಿದ್ದಾರೆ. ಈಗ ಎರಡನೇ ಪ್ರಶ್ನೆ. ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ. ಆದರೆ ಅವನಿಗೆ ತನ್ನ ತೋಟಕ್ಕೆ ಇನ್ನೂ ಉದ್ದದ ನೀರಿನ ಪೈಪ್ ಬೇಕು. ಅವನು ಅದೇ ಪೈಪ್ಗೆ ಸ್ವಲ್ಪ ಉದ್ದದ ಮತ್ತೊಂದು ಪೈಪ್ ಸೇರಿಸುತ್ತಾನೆ. ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇನ್ನೊಂದು ಪೈಪ್ನ ಉದ್ದವನ್ನು ಮೀಟರ್ಗಳಲ್ಲಿ ಪ್ರತಿನಿಧಿಸಲು ಅಕ್ಷರ ಸಂಖ್ಯೆ ಕೆ ಯನ್ನು ಬಳಸಿ. ಈಗ ಒಂದು ಸಂಖ್ಯೆ ಕೊಟ್ಟಿದ್ದಾನೆ, ಇನ್ನೊಂದು ಚರಾಕ್ಷರ ಕೊಟ್ಟಿದ್ದಾನೆ. ಗೊತ್ತಿಲ್ಲದ ಅಕ್ಷರವೇ ಚರಾಕ್ಷರ. ಮುನಿರತ್ನನ ಬಳಿ ಇರುವ ಪೈಪು 20 ಮೀಟ್ರು. ಸೇರಿಸಿದ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮತ್ತೊಂದು ಪೈಪನ್ನು ಸೇರಿಸ್ತಾನೆ. ಸೇರಿಸಿದ ಮತ್ತೊಂದು ಪೈಪ್ನ ಉದ್ದ ಕೆ ಮೀಟರ್. ಈಗ ಪೈಪ್ನ ಒಟ್ಟು ಉದ್ದ ಎಷ್ಟಾಯಿತು? 20 ಪ್ಲಸ್ ಕೆ, 20k. ಇಲ್ಲಿ ಸಂಖ್ಯೆಗಳಿದ್ದರೆ ಕೂಡ್ಬೋದು, ಆದರೆ ಚರಾಕ್ಷರ ಇದ್ದರೆ ಅವನ್ನ ಕೂಡೋಕ್ಕೆ ಬರೋದಿಲ್ಲ. ಇದು ಯಾವ ರೀತಿ ಇದೆಯೋ ಅದೇ ಮೊತ್ತ. ಮೂರನೇ ಪ್ರಶ್ನೆ ನೋಡ್ರಿ. ರೂಪಾಯಿ 100 ರೂಪಾಯಿ, 20 ರೂಪಾಯಿ ಮತ್ತು 5 ರೂಪಾಯಿಗಳ ನೋಟ್ಗಳ ಸಂಖ್ಯೆ ಮುಂದೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇದ್ದರೆ ಕೃತಿಕಾ ಬಳಿ ಇರುವ ಒಟ್ಟು ಮೊತ್ತ ಎಷ್ಟು? ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ ಒಂದು ಕೋಷ್ಟಕವನ್ನು ಅವರು ಬರೆದಿದ್ದರು 6 × 100 ಅಂದರೆ 100ರ ನೋಟುಗಳು 6 ಅಂತ ಇಲ್ಲಿ ಬರೆದ್ವಿ. ನೆಕ್ಸ್ಟ್ 20ರ ನೋಟುಗಳು 4, 5ರ ನೋಟುಗಳು 3, ಒಟ್ಟು 695 ಆಯಿತು. ಅದೇ ರೀತಿ ಇಲ್ಲಿ 3 × 100 ಅಂದರೆ 100ರ ನೋಟುಗಳು 3, 20ರ ನೋಟುಗಳು 5, 5ರ ನೋಟುಗಳು 6. ಟೋಟಲ್ ಎಷ್ಟಾಯ್ತು? 100 3 300, 25 100, 6 5 30, 300 ಒಂದು 400, 430. ನೆಕ್ಸ್ಟ್ 8 100 ನೋಟುಗಳು 800, 4 20ರ ನೋಟುಗಳು 80, Z 5ರ ನೋಟುಗಳು Z × 5 Z ಆಗುತ್ತೆ. 880 880 ಪ್ಲಸ್ 5Z. ಚರಾಕ್ಷರ ಇದ್ದರೆ ಕೊಡೋಕ್ಕೆ ಬರೋಲ್ಲ, ಅದೇ ಬೇರೆ ಪದವಾಗಿ ಬರಬೇಕು. ನೆಕ್ಸ್ಟ್ X ಸಂಖ್ಯೆಯ 100 ನೋಟುಗಳು 100X, Y ಸಂಖ್ಯೆಯ 20ರ ನೋಟುಗಳು 20Y, Z ಸಂಖ್ಯೆಯ 5ರ ನೋಟುಗಳು 5Z. 100X ಪ್ಲಸ್ 20Y ಪ್ಲಸ್ 5Z. ನಾಲ್ಕನೇ ಪ್ರಶ್ನೆ. ವೆಂಕಟಲಕ್ಷ್ಮಿ ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ರೋಲರ್ ಮಿಲ್ ಚಾಲನೆಗೆ
10 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾಲನೆಯಾದರೆ ಪ್ರತಿ ಕೆಜಿ ಧಾನ್ಯವನ್ನು ಹಿಟ್ಟು ಮಾಡಲು 8 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಯಂತ್ರವು ಆರಂಭದಲ್ಲಿ ಆಫ್ ಆಗಿದೆ ಎಂದು ಊಹಿಸಿಕೊಂಡು ಮುಂದೆ ನೀಡಿರುವ ಯಾವ ಬೀಜೋಕ್ತಿಯು y ಕೆಜಿ ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ವಿವರಿಸುತ್ತದೆ. ಈಗ ಇದಕ್ಕೆ ಉತ್ತರ ಇದು. ಯಾಕಂದರೆ ಆಫ್ ಆಗಿದೆ, ಆನ್ ಆಗೋಕ್ಕೆ 10 ನಿಮಿಷ ಅಂದರೆ ಚಾಲನೆ ಆಗೋಕ್ಕೆ 10 ಸೆಕೆಂಡ್ ತಗೊಳುತ್ತೆ. ಪ್ಲಸ್ ಎಷ್ಟು ಕೆ ಜಿ ನಾವು y ಕೆ ಜಿ ಧಾನ್ಯವನ್ನು ನಾವು ಹಿಟ್ ಮಾಡಲು 1 ಕೆ ಜಿಗೆ 8 ಸೆಕೆಂಡ್ ಆದರೆ y ಕೆ ಜಿಗೆ 8y ಸೆಕೆಂಡ್ ಆಗುತ್ತೆ. ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಬರೆಯಿರಿ. ನಾವು ಯಾವುದಾದ್ರೂ ಎ ಇಂದ ಹಿಡಿದು ಝೆಡ್ವರೆಗೆ ಯಾವುದೇ ಅಕ್ಷರಗಳನ್ನು ನಾವು ಬಳಸ್ಕೊಂಡು ಬೀಜೋಕ್ತಿಗಳನ್ನು ಬರೆಯುವುದು. ಒಂದು ಸಂಖ್ಯೆಗಿಂತ 5 ಹೆಚ್ಚು ಅಂದರೆ ಒಂದು ಸಂಖ್ಯೆ ಅದು ಯಾವುದು? ಎಕ್ಸು. ಆ ಸಂಖ್ಯೆ ಯಾವುದು ಗೊತ್ತಿಲ್ಲ, ಅದಕ್ಕೆ ನಾವು ಇಂಗ್ಲೀಷ್ ಅಕ್ಷರ ಬರಿತೀವಿ, ಸಣ್ಣ ಅಕ್ಷರ ಎಕ್ಸ್ ಪ್ಲಸ್ 5. 5 ಹೆಚ್ಚು ಅಂದರೆ +5. ಒಂದು ಸಂಖ್ಯೆಗಿಂತ 4 ಕಡಿಮೆ, ಆ ನೀವು ಯಾವುದೇ ಅಕ್ಷರವನ್ನು ತಗೊಳ್ಬೋದು. ನಾವು y ತಗೊಂಡಿದ್ದೀವಿ, yನಲ್ಲಿ 4 ಕಡಿಮೆ ಅಂದರೆ -4. ಒಂದು ಸಂಖ್ಯೆಯ 13ರಷ್ಟು ಅಂದರೆ 13p ಅಂತ ಬರ್ಕೊಂಡ್ವಿ. ಅಕ್ಷರ ಯಾವುದೇ ಆಗ್ಬೋದು, 13p. 13ರಷ್ಟು ಅಂದರೆ 13p. ಅದರಲ್ಲಿ 2 ಕಡಿಮೆ ಅಂದರೆ ಮೈನಸ್ ಹಾಕಿದ್ವಿ, -2 ಕಳೆದ್ವಿ. ನೆಕ್ಸ್ಟ್, ಒಂದು ಸಂಖ್ಯೆ 2ರಷ್ಟು ಅಂದರೆ 2m. 13 ಕಡಿಮೆ ಅಂದರೆ -13. ಇವೇ ಬೀಜೋಕ್ತಿಗಳು. ನೆಕ್ಸ್ಟ್, 6ನೇ ಪ್ರಶ್ನೆ, ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನು ವಿವರಿಸಿ. 8 × x + 3 × y. ನೀವು ಯಾವುದೇ ಸನ್ನಿವೇಶವನ್ನು ಇದಕ್ಕೆ ನೀವು ಹೆಣಿಬೋದು. ಅದು ನಾವು ಒಂದು ಸನ್ನಿವೇಶವನ್ನು ಹಾಕಿದ್ವಿ. ಇದಕ್ಕೆ ಶಾಲೆಯಲ್ಲಿ ಡ್ರಾಯಿಂಗ್ ಸ್ಪರ್ಧೆ ಅಂದರೆ ಚಿತ್ರಕಲಾ ಸ್ಪರ್ಧೆ ಇದೆ. ಅದರಲ್ಲಿ x ಸಂಖ್ಯೆಯ ಡ್ರಾಯಿಂಗ್ ಶೀಟ್ಗಳು ಬೇಕಾಗಿದ್ದಾವೆ. ಅಂದರೆ ಕೆಲವು ವಿದ್ಯಾರ್ಥಿಗಳು ಡ್ರಾಯಿಂಗ್ ಶೀಟ್ ತಂದಿಲ್ಲ. ಮತ್ತು y ಸಂಖ್ಯೆಯ ಮಾರ್ಕರ್ ಪೆನ್ನುಗಳು ಬೇಕಾಗಿದ್ದಾವೆ. ಒಂದು ಡ್ರಾಯಿಂಗ್ ಶೀಟ್ನ ಬೆಲೆ 8 ರೂಪಾಯಿ ಮತ್ತು ಒಂದು ಮಾರ್ಕರ್ ಪೆನ್ನಿನ ಬೆಲೆ 3 ರೂಪಾಯಿ. ಹಾಗಾದರೆ ಒಟ್ಟು ಹಣ ಎಷ್ಟು ಬೇಕು ಅದನ್ನು ತರಿಸೋದಕ್ಕೆ? ಡ್ರಾಯಿಂಗ್ ಶೀಟ್ ಮತ್ತು ಮಾರ್ಕರ್ ಪೆನ್ನು ಎಷ್ಟು ಹಣ? 8 × x ಅಂದರೆ ಒಂದು ಡ್ರಾಯಿಂಗ್ ಶೀಟ್ ಬೆಲೆ 8. ನಮಗೆ ಬೇಕಾಗಿರೋ ಡ್ರಾಯಿಂಗ್ ಶೀಟ್ಗಳು x ಡ್ರಾಯಿಂಗ್ ಶೀಟ್ಗಳು. ಒಂದು ಮಾರ್ಕರ್ ಪೆನ್ನಿನ ಬೆಲೆ 3 ರೂಪಾಯಿ. ಅದೇ ಎಷ್ಟು y ಮಾರ್ಕರ್ ಪೆನ್ನುಗಳು ಬೇಕಾಗಿದ್ದಾವೆ. ಅದಕ್ಕೆ ಈ ಒಂದು ಸನ್ನಿವೇಶವನ್ನು ನಾವು ಇದಕ್ಕೆ ಸರಿ ಹೋಗಿಸಿದ್ದೀವಿ. ನೆಕ್ಸ್ಟ್, 15 × j - 2 × k. ಇದಕ್ಕೆ ನಾವು ಒಂದು ಯಾವ ಒಂದು ಸನ್ನಿವೇಶವನ್ನು ಇದಕ್ಕೆ ಹಾಕಿದ್ದೀವಿ ಅಂದರೆ, ರವಿ ಒಂದು ಮಾಸಿಕ ಪತ್ರಿಕೆ ಅಂದರೆ ಒಂದು ತಿಂಗಳಿಗೆ ಒಂದು ಸರಿ ಬರುತ್ತಲ್ಲ, ತರಂಗ, ಸುಧಾ, ಈ ರೀತಿ, ಆ ಒಂದು ಪತ್ರಿಕೆಯಿಂದ 15 ರೂಪಾಯಿ ಲಾಭ ಗಳಿಸುತ್ತಾನೆ. ಅಂದರೆ ಒಂದು ಪತ್ರಿಕೆಯನ್ನು ಮಾರಿದರೆ 15 ರೂಪಾಯಿ ಬರ್ತಾವೆ. ಮತ್ತು ಪ್ರತಿ kg ಇಂಕ್ನ ಮೇಲೆ 2 ರೂಪಾಯಿ ಖರ್ಚು ಮಾಡ್ತಾನೆ. ಇದು ಖರ್ಚು, ಇದು ಲಾಭ. ಅವನ ಒಟ್ಟು ಲಾಭ ಎಷ್ಟಂದರೆ 15 × j - 2k. ಜೆ ಅನ್ನುವುದು ಅವನು ಪ್ರಿಂಟ್ ಹಾಕಿಸಿದ ಮಾಸಿಕ ಪತ್ರಿಕೆಗಳಾದರೆ, ಅವನು ಪ್ರಿಂಟ್ ಹಾಕಿಸಿ ಮಾರ್ತಾನಲ್ಲ ಅಷ್ಟು ಮಾಸಿಕ ಪತ್ರಿಕೆಗಳು ಜೆ. ಒಂದು ಮಾಸಿಕ ಪತ್ರಿಕೆಯಿಂದ 15 ರೂಪಾಯಿ ಬರುತ್ತೆ. ಟೋಟಲ್ ಇಷ್ಟು ಬರುತ್ತೆ. ಅದರಲ್ಲಿ ಕೆ ಎನ್ನುವುದು ಇಂಕ್ನ ತೂಕವಾಗಿದೆ. ಇಷ್ಟು 1 kg ಇಂಕ್ನ ಮೇಲೆ 2 ರೂಪಾಯಿ ಖರ್ಚಾಗುತ್ತೆ. ಹಂಗಾಗಿ 2k ಅಷ್ಟು ದುಡ್ಡು ಖರ್ಚಾಗಿ ಇದು ಲಾಭ ಬರುತ್ತೆ. ಲಾಭದಲ್ಲಿ ಇದನ್ನು ಖರ್ಚನ್ನು ತೆಗೆದ್ರೆ ಒಟ್ಟು ಲಾಭ, ಅವನ ಒಟ್ಟು ಲಾಭ ಇಷ್ಟು. 7ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ ದಿನಾಂಕಗಳನ್ನು ಪೂರ್ಣವಾಗಿ ಹೊಂದಿರುವ 2x3 ಗ್ರಿಡ್ಡನ್ನು ಆಯ್ಕೆ ಮಾಡಿದರೆ ತಳಭಾಗದ ಮಧ್ಯದ ಕೋಶವು ದಿನಾಂಕ W ಹೊಂದಿದ್ದರೆ ಖಾಲಿ ಕೋಶಗಳಲ್ಲಿನ ದಿನಾಂಕಗಳಿಗೆ ಬೀಜೋಕ್ತಿಗಳನ್ನು ಬರೆಯಿರಿ. ಈಗ ಈ ಒಂದು ಬಾಕ್ಸ್ ಇರ್ತಕ್ಕಂಥದ್ದನ್ನು ಈ ಕಡೆ ತಗೊಂಡಿದ್ದಾರೆ. ಇಲ್ಲಿ 20 ಇದೆ, 20ನ್ನು W ಅಂತ ಮಾಡಿದ್ದಾರೆ. 21ನ್ನು W+1 ಅಂತ ಮಾಡ್ಬೋದು. 19ನ್ನು W -1 ಅಂದರೆ 20 - 1 19 ಆಗುತ್ತೆ. ನೆಕ್ಸ್ಟ್ 13 ಅಂದರೆ 20 - 7 ಅಂದರೆ W -7.
14 ಅಂದರೆ 20 ಮೈನಸ್ 6 ಆಗುತ್ತೆ. ನೆಕ್ಸ್ಟ್ 12 ಅಂದರೆ 20ಗೆ 8 ಹೋದರೆ 12 ಆಗುತ್ತೆ. ಹಾಗಾಗಿ W ಮೈನಸ್ 8 ಈ ರೀತಿ ಬೀಜೋಕ್ತಿಗಳನ್ನು ಬರೆದಿದ್ವಿ. ಇಲ್ಲಿಗೆ ಈ ಒಂದು ಕಂಡುಹಿಡಿಯಿರಿ ಲೆಕ್ಕಗಳು ಇಲ್ಲಿಗೆ ಮುಕ್ತಾಯ ಆಗುವ ಮಕ್ಕಳೇ. ಈ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಹೇಗೆ ಅನ್ನಿಸ್ತಾ ಇದೆ ನೀವು ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.